ನಮಸ್ಕಾರ ಸ್ನೇಹಿತರೆ, ನೈಸ್ ಸಂಸ್ಥೆಯ ರಿಯಲ್ ಕತೆ ಗೊತ್ತಾ? ನೈಸ್ ರೋಡ್ ವಿರುದ್ಧ ದೇವೇಗೌಡರು ಬೀದಿಗೆ ಇಳಿದಿದ್ದು ಯಾಕೆ? ಕೋರ್ಟ್ ದೇವೇಗೌಡರಿಗೆ 2 ಕೋಟಿ ದಂಡ ವಿಧಿಸಿದ್ದು ಯಾಕೆ? ನೈಸ್ ಕಂಪನಿಯ ಮಾಲೀಕ ಯಾರು? ಕಾಂಗ್ರೆಸ್ ನಾಯಕ ಅಶೋಕ್ ಕೇಣಿಗೂ ಈ ಕಂಪನಿಗೂ ಲಿಂಕ್ ಇದೆಯಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ನೈಸ್ ರೋಡ್ ಯೋಜನೆ ಏನು? ನೈಸ್ ಅಂದ್ರೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅಂತ ಅರ್ಥ. ಅದು 1995 ದೇವೇಗೌಡರು ಸಿಎಂ ಆಗಿದ್ರು. ಆಗಿನ್ನೂ ನೈಸ್ ಸಂಸ್ಥೆ ಹುಟ್ಟೇ ಇರಲಿಲ್ಲ. ಆಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ರೆಡಿ ಆಯಿತು. ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದ ಯೋಜನೆಯಾಗಿತ್ತು. ಆಗ ಹಲವು ಕಂಪನಿಗಳು ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ಒಂದು MOU ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಸೈನ್ ಹಾಕಿದ್ವು. 1996ರಲ್ಲಿ ಹಲವು ಕಂಪನಿಗಳನ್ನ ಒಳಗೊಂಡ ನೈಸ್ ಸಂಸ್ಥೆ ಹುಟ್ಟಿಕೊಳ್ತು. 1997ರಲ್ಲಿ ನೈಸ್ ಸಂಸ್ಥೆ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಪ್ಪಂದ ಆಯಿತು. ಜಸ್ಟ್ ನೈಸ್ ರೋಡ್ ಮಾತ್ರವಲ್ಲ, ಬದಲಿಗೆ ಬೆಂಗಳೂರು ಮೈಸೂರು ನಡುವೆ 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ, ಪೆರಿಫೆರಲ್ ರೋಡ್, ಲಿಂಕ್ ರೋಡ್ ಮತ್ತು 5 ಟೌನ್ಶಿಪ್ ನಿರ್ಮಿಸುವುದು ಯೋಜನೆಯಾಗಿತ್ತು. ಆ ರಸ್ತೆಯಿಂದ ಬರುವ ಟೋಲ್ ಮತ್ತು ಟೌನ್ಶಿಪ್ ಗಳ ಅಭಿವೃದ್ಧಿಯಿಂದ ಬರೋ ಆದಾಯ ನೈಸ್ ಸಂಸ್ಥೆಯ ಹೂಡಿಕೆ ತಂದುಕೊಡುತ್ತೆ ಅನ್ನೋದು ಪ್ಲಾನ್ ಆಗಿತ್ತು. ಗೌಡರಿಂದ ಪ್ರತಿಭಟನೆ ಯಾಕೆ? 1997ರಲ್ಲಿ ಒಪ್ಪಂದಕ್ಕೆ ಸೈನ್ ಆದ್ರೂ ಭೂಮಿ ಸ್ವಾಧೀನ ಪ್ರಕ್ರಿಯೆ 2003ರಲ್ಲಿ ಶುರುವಾಯಿತು. ಆಗ ರಾಜ್ಯದಲ್ಲಿ SM ಕೃಷ್ಣರ ಕಾಂಗ್ರೆಸ್ ಸರ್ಕಾರ ಇತ್ತು. ಯೋಜನೆಗೆ ದೇವೇಗೌಡರಿಂದ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯಿತು. ಈ ಯೋಜನೆಗೆ ಅಗತ್ಯ ಇರೋದಕ್ಕಿಂತ ಹೆಚ್ಚು ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗ್ತಿದೆ, ಇದರಿಂದ ರೈತರಿಗೆ ಅನ್ಯಾಯ ಆಗುತ್ತೆ, ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಇದರ ಹಿಂದೆ ಇದೆ ಅಂತ ಆರೋಪ ಮಾಡಿದ್ರು. ಬಹಿರಂಗವಾಗಿ ರಸ್ತೆಗೆ ಇಳಿದು ಹೋರಾಟ ಮಾಡಿದ್ರು. 2004ರಲ್ಲಿ ತಮ್ಮದೇ ಸಮ್ಮಿಶ್ರ ಸರ್ಕಾರ ಬಂದಾಗ ನೈಸ್ ವಿರುದ್ಧ ರಾಜ್ಯ ಸರ್ಕಾರ ಕೋರ್ಟ್ ಮೆಟ್ಟಿಲು ಕೂಡ ಏರ್ತು. ಆದ್ರೆ ಈಗಾಗಲೇ ಒಪ್ಪಂದ ಆಗಿದ್ರಿಂದ ನೈಸ್ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಇದಾದ ನಂತರವೂ ದೇವೇಗೌಡರು ಹೋರಾಟ ಬಿಡ್ಲಿಲ್ಲ. 2009ರಲ್ಲಂತೂ ರೈತರ ಜೊತೆ ನಿರಂತರವಾಗಿ ಪ್ರತಿಭಟನೆಯಲ್ಲೂ ಭಾಗಿಯಾದ್ರು. ಆದ್ರೆ ಹೋರಾಟ ಶುರು ಮಾಡಿದ 13 ವರ್ಷಗಳ ಬಳಿಕ ಅಂದ್ರೆ 2016ರಲ್ಲಿ ಹೋರಾಟದಿಂದ ಹಿಂದೆ ಸರಿದ್ರು. ದೇವೇಗೌಡರಿಗೆ 2 ಕೋಟಿ ದಂಡ. ದೇವೇಗೌಡರು 2011ರಲ್ಲಿ ಖಾಸಗಿ ಚಾನೆಲ್ 1ರ ಸಂದರ್ಶನದಲ್ಲಿ ನೈಸ್ ರೋಡ್ ಬಗ್ಗೆ ಮಾತಾಡಿದ್ರು. ನೈಸ್ ಕಂಪನಿ ರೈತರಿಗೆ ಅನ್ಯಾಯ ಮಾಡಿ ಹೆಚ್ಚು ಭೂಮಿ ಕಬಳಿಸಿದೆ ಅಂತ ಆರೋಪ ಮಾಡಿದ್ರು. ಈ ಸಂಬಂಧ ನೈಸ್ ಸಂಸ್ಥೆ ದೇವೇಗೌಡರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿತು. ಈ ರೀತಿ ಆರೋಪದಿಂದ ನಮ್ಮ ಸಂಸ್ಥೆ ಘನತೆಗೆ ಧಕ್ಕೆಯಾಗಿದೆ, 10 ಕೋಟಿ ರೂಪಾಯಿ ಪರಿಹಾರ ಕೊಡಿಸಬೇಕು ಅಂತ ಮನವಿ ಮಾಡಿತು. ಈ ಸಂಬಂಧ ಹಲವು ವರ್ಷಗಳ ಕಾಲ ವಿಚಾರಣೆ ನಡೆದು ತೀರ್ಪು ಹೊರಬಂತು. ದೇವೇಗೌಡರು ತಾವು ಮಾಡಿದ್ದ ಆರೋಪಗಳಿಗೆ ಸೂಕ್ತ ದಾಖಲೆಗಳನ್ನ ಕೊಟ್ಟಿಲ್ಲ. ಹೀಗಾಗಿ ದೇವೇಗೌಡರು ನೈಸ್ ಸಂಸ್ಥೆಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ಇನ್ನು ಮುಂದೆ ನೈಸ್ ಸಂಸ್ಥೆ ವಿರುದ್ಧ ಆರೋಪಗಳನ್ನ ಮಾಡಬಾರದು ಅಂತ ತೀರ್ಪು ಕೊಡ್ತು. ನೈಸ್ ಸಂಸ್ಥೆಗೆ ಹೈಕೋರ್ಟ್ ಚಾಟಿ. ದೇವೇಗೌಡರ ಈ ಪ್ರಕರಣ ಆದ್ಮೇಲೆ ಎಲ್ಲವೂ ಸೈಲೆಂಟ್ ಆಗೇ ಇತ್ತು. ಇಲ್ಲಿ ತನಕ ಅಂದ್ರೆ ಹೈಕೋರ್ಟ್ ನೈಸ್ ಸಂಸ್ಥೆಗೆ ಗುಮ್ಮೋವರೆಗೆ. ಹೌದು, ಈ ಯೋಜನೆಗೆ 13,237 ಎಕರೆ ಖಾಸಗಿ ಭೂಮಿ, 6,956 ಎಕರೆ ಸರ್ಕಾರಿ ಭೂಮಿ ಸೇರಿದಂತೆ ಒಟ್ಟು 20,193 ಎಕರೆ ಭೂಮಿ ಅಗತ್ಯವಿತ್ತು. ಸುಮಾರು 6,757 ಎಕರೆ ಜಮೀನನ್ನ ಸ್ವಾಧೀನಪಡಿಸಿ ನೈಸ್ ಸಂಸ್ಥೆಗೆ ಕೊಡಲಾಗಿತ್ತು. ಆದ್ರೆ ಅದರಲ್ಲಿ ಇನ್ನು 376 ಎಕರೆಗೂ ಕಡಿಮೆ ಜಾಗ ಮಾತ್ರ ಬಳಕೆ ಆಗಿದೆ. ಹೀಗಾಗಿ ಕೋರ್ಟ್ ನೈಸ್ ಸಂಸ್ಥೆಯನ್ನ ತರಾಟೆಗೆ ತಗೊಂಡಿದೆ. ದಶಕಗಳೇ ಕಳೆದ್ರೂ ಇನ್ನೂ ಭೂಮಿ ಕೊಟ್ಟ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಒಪ್ಪಂದ ಮಾಡಿಕೊಂಡಂತೆಯೇ ನೈಸ್ ಸಂಸ್ಥೆ ಯೋಜನೆಯನ್ನ ಪೂರ್ಣಗೊಳಿಸಿಲ್ಲ. ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನ ಒಪ್ಪಂದಕ್ಕೆ ವಿರುದ್ಧವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗಿದೆ. ಇದು ಕ್ರಿಮಿನಲ್ ಮತ್ತು ಫಾರೆನ್ಸಿಕ್ ಆಡಿಟ್ಗೆ ಸೂಕ್ತವಾದ ಕೇಸ್ ಅಂತ ಹೈಕೋರ್ಟ್ ಹೇಳಿದೆ. ಅಂದು ಅಪ್ಪ, ಇಂದು ಮಗನ ಹೋರಾಟ. ಈ ಹಿಂದೆ ದೇವೇಗೌಡರು ದೀರ್ಘಕಾಲದವರೆಗೆ ನೈಸ್ ಸಂಸ್ಥೆ ವಿರುದ್ಧ ಹೋರಾಟ ಮಾಡಿದ್ರು. ಈಗ ಮಗ HD ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದಾರೆ. ಇತ್ತೀಚೆಗೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಪ್ರೆಸ್ ಮೀಟ್ ಮಾಡಿದ್ರು. ನೈಸ್ ಯೋಜನೆಯಲ್ಲಿ ಅಕ್ರಮ ನಡೀತಿದೆ, ಈಗಲೇ ಎಲ್ಲರೂ ಟೋಲ್ ಕಟ್ಟೋದನ್ನ ನಿಲ್ಲಿಸಬೇಕು, ಸರ್ಕಾರ ಈ ಯೋಜನೆಯನ್ನ ವಶಕ್ಕೆ ಪಡ್ಕೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಸಂಬಂಧ CM DK ಶಿವಕುಮಾರ್ಗೆ ಪತ್ರ ಕೂಡ ಬರೆದಿದ್ದಾರೆ. ಇದರ ಬೆನ್ನಲ್ಲೇ ನೈಸ್ ಟೋಲ್ ಕಟ್ಟಲು ಜನ ಹಿಂದೇಟು ಹಾಕ್ತಿದ್ದಾರೆ. ಹೈಕೋರ್ಟ್ ಆದೇಶದ ಕಾಪಿ ಹಿಡ್ಕೊಂಡು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ. ನೈಸ್ ಸಂಸ್ಥೆಯ ಮಾಲೀಕ ಯಾರು? ನೈಸ್ ರೋಡ್ ಅಂದ್ಕೂಡ್ಲೆ ಅಶೋಕ್ ಕೇಣಿ ನೆನಪಾಗುತ್ತೆ. ಹಾಗಂತ ಇವರೊಬ್ಬರೇ ಇಡೀ ಸಂಸ್ಥೆಯ ಮಾಲೀಕರಲ್ಲ. ಇದರಲ್ಲಿ ಹಲವು ಸಣ್ಣ ಸಣ್ಣ ಕಂಪನಿಗಳು ಷೇರು ಹೊಂದಿವೆ. ಅದೇ ರೀತಿ ಅಶೋಕ್ ಕೇಣಿ ಕೂಡ ಷೇರು ಹೊಂದಿದ್ದಾರೆ. BF ಯುಟಿಲಿಟೀಸ್ ಅನ್ನೋ ಸಂಸ್ಥೆ ಈ ಕಂಪನಿಯಲ್ಲಿ ಹೆಚ್ಚು ಷೇರುಗಳನ್ನ ಹೊಂದಿದೆ. ಅಶೋಕ್ ಕೇಣಿ ಹೆಸರು ಮುಂದೆ ಬರುವುದಕ್ಕೆ ಕಾರಣ ಇದೆ.
ಈ ನೈಸ್ ಪ್ರಾಜೆಕ್ಟ್ ಶುರುವಾಗುವಾಗ ದೇವೇಗೌಡರು ಹೋರಾಟ ಮಾಡುವಾಗ ಇದೇ ಅಶೋಕ್ ಕೇಣಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಹೀಗಾಗಿ ನೈಸ್ ಸಂಸ್ಥೆಯ ಮುಖ್ಯ ಮುಖವಾಗಿ ಗುರುತಿಸಿಕೊಂಡಿದ್ರು. ಈಗಲೂ ಅಶೋಕ್ ಕೇಣಿಯೇ ನೈಸ್ ಸಂಸ್ಥೆಯ MD ಆಗಿದ್ದಾರೆ. ಹೀಗಾಗಿ ನೈಸ್ ರೋಡ್ ವಿಚಾರ ಬಂದಾಗೆಲ್ಲ ಅಶೋಕ್ ಕೇಣಿ ಕೂಡ ಸುದ್ದಿ ಆಗ್ತಾರೆ. ಅಶೋಕ್ ಕೇಣಿ ಹಿನ್ನೆಲೆ ಏನು? ಅಶೋಕ್ ಕೇಣಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. 1987ರಲ್ಲಿ ಇವರಿಗೆ ಔಟ್ ಸ್ಟ್ಯಾಂಡಿಂಗ್ ಬಿಸ್ನೆಸ್ ಮನ್ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿತ್ತು. ಇಂಥ ಕೇಣಿಗೆ ಈಗ 76 ವರ್ಷ ವಯಸ್ಸಾಗಿದೆ. ಇವರು ನೈಸ್ ಸಂಸ್ಥೆ ಮಾತ್ರವಲ್ಲದೆ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಷೇರು ಹೊಂದಿದ್ದಾರೆ. 2010ರಲ್ಲಿ ಪ್ರೇಮ್ ಕಾ ಗೇಮ್ ಅನ್ನೋ ಹಿಂದಿ ಸಿನಿಮಾನ ನಿರ್ಮಾಣ ಮಾಡಿ ಡೈರೆಕ್ಟ್ ಕೂಡ ಮಾಡಿದ್ರು. ಇದಾದ್ಮೇಲೆ ಸ್ಯಾಂಡಲ್ವುಡ್ ನಲ್ಲಿ ಮಹಾರಾಜ, ಕೆಂಪೇಗೌಡ ಸೇರಿದಂತೆ 7 ಸಿನಿಮಾಗಳಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ನ ಚೇರ್ಮನ್ ಕೂಡ ಹೌದು. ಕರ್ನಾಟಕ ಬುಲ್ಡೋಜರ್ಸ್ ಅನ್ನೋ ಕ್ರಿಕೆಟ್ ಟೀಮ್ ಕೂಡ ಹೊಂದಿದ್ದಾರೆ. ಮೊದಲು ಉದ್ಯಮದಲ್ಲಿದ್ದ ಅಶೋಕ್ ಕೇಣಿ ನಂತರದಲ್ಲಿ ರಾಜಕೀಯಕ್ಕೂ ಎಂಟ್ರಿ ಕೊಟ್ರು. ಕರ್ನಾಟಕ ಮಕ್ಕಳ ಪಕ್ಷದ ಸಂಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರಾಗಿದ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಬೀದರ್ ದಕ್ಷಿಣದಿಂದ ಸ್ಪರ್ಧಿಸಿ ವಿನ್ ಕೂಡ ಆದ್ರು. ಆದ್ರೆ ನಂತರದಲ್ಲಿ ಕಾಂಗ್ರೆಸ್ ಸೇರಿಕೊಂಡ್ರು. 2018ರಲ್ಲಿ ಮತ್ತೆ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ ಸೋಲು ಅನುಭವಿಸಿದ್ರು. 2023ರಲ್ಲಿ ಮತ್ತೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು. ಕೇಣಿಗೆ ಗೆಲುವು ಒಲಿಯಲಿಲ್ಲ. ಕೇಣಿ ಕುಟುಂಬದ ಆಸ್ತಿ ಎಷ್ಟಿದೆ? ಅಶೋಕ್ ಕೇಣಿ ರೀಟಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳು. 2023ರ ವಿಧಾನಸಭೆ ಚುನಾವಣೆ ವೇಳೆ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಅದರ ಪ್ರಕಾರ ಇವರ ಬಳಿ 188 ಕೋಟಿ 94 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ರೀತಿ 44 ಕೋಟಿ 46 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಇವರ ಬಳಿ 4 ಕೆಜಿ 34 ಗ್ರಾಂ ತೂಕದ ಚಿನ್ನ ಇದ್ದು, ಮರ್ಸಿಡೀಸ್ ಬೆಂಜ್, ಫೆರಾರಿ ಮತ್ತು ಜಾಗ್ವರ್ ಕಾರುಗಳಿವೆ. ವರ್ಷಕ್ಕೆ ಸುಮಾರು 3.5 ಕೋಟಿ ರೂಪಾಯಿಯಷ್ಟು ಆದಾಯ ಇದ್ದು, ಉದ್ಯಮ ಇವರ ಪ್ರಮುಖ ಮೂಲವಾಗಿದೆ. ಸ್ನೇಹಿತರೆ, ಇದು ನೈಸ್ ರೋಡ್ ವಿವಾದದ ಬಗ್ಗೆ ದೇವೇಗೌಡರ ಹೋರಾಟದ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಸ್ವತಂತ್ರ ಸಮಿತಿಯೊಂದರಿಂದ ತನಿಖೆ ನಡಿಬೇಕಾ ಬೇಡವಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.